ಕರ್ನಾಟಕ ರಾಜ್ಯದಲ್ಲಿ ಇಷ್ಟು ದಿನ ಹಿಂದೂಗಳ ಪಕ್ಷ ಎಂದರೆ ಬಿಜೆಪಿ ಎನ್ನುತ್ತಿದ್ದರು. ಆದರೆ ಇನ್ನೊಂದು ಪಕ್ಷ ಉದ್ಭವವಾಗಿದೆ. ಅದುವೇ ವೀರ ಸಾವರ್ಕರ್ ಸ್ಥಾಪಿಸಿದ ಅಖಿಲ ಭಾರತ ಹಿಂದೂ ಮಹಾಸಭಾ. ಈ ಪಕ್ಷವು ಹಿಂದೆ ಸಂಘಟನೆಯಾಗಿ ಗುರುತಿಸಿಕೊಂಡಿದ್ದು ಈಗ ದೇಶಾದ್ಯಂತ ಹಿಂದುತ್ವದ ಪಕ್ಷವಾಗಿ ಹೊರಹೊಮ್ಮಿದೆ. ಇತ್ತೀಚೆಗಷ್ಟೇ ಕರ್ನಾಟಕ ರಾಜ್ಯದ ನೂತನ ರಾಜ್ಯಾಧ್ಯಕ್ಷರಾಗಿ BS ಸುರೇಂದ್ರ ಬಾಬುರವರು ಒಮ್ಮತದಿಂದ ಆಯ್ಕೆಯಾಗಿದ್ದಾರೆ. ಜೊತೆಗೆ ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ನೂತನ ಪದಾಧಿಕಾರಿಗಳ ನೇಮಕದ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಇನ್ನು ಮುಂದೆ ಪಕ್ಷದ ಬಲವರ್ತನೆಗೆ ಕಾರ್ಯಕರ್ತರನ್ನು ಗುರುತಿಸಿ ಸಂಘಟನೆಗಾಗಿ ವಿವಿಧ ಜವಾಬ್ದಾರಿಗಳನ್ನು ನೀಡಿ ಮುಂಬರುವ ಎಲ್ಲಾ ಸ್ಥಳೀಯ ಚುನಾವಣೆಗಳಲ್ಲಿ ತಮ್ಮ ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸುವುದಾಗಿ ತಿಳಿಸಿದರು. ಕಾರ್ಯಾಧ್ಯಕ್ಷರಾದ ಪುನೀತ್ ಸುವರ್ಣ ಮಾತನಾಡಿ, ಇತ್ತೀಚೆಗಷ್ಟೇ ಚಾಮರಾಜಪೇಟೆಯಲ್ಲಿ ನಡೆದ ಹಸುವಿನ ಕೆಚ್ಚಲು ಕುಯ್ದ ಘಟನೆಯನ್ನು ನಮ್ಮ ಪಕ್ಷ ಖಂಡಿಸುತ್ತದೆ ಮತ್ತು ಇದರ ಬಗ್ಗೆ ಸರ್ಕಾರ ಎಚ್ಚೆತ್ತುಕೊಂಡು ಇಂತಹ ದುಷ್ಟರಿಗೆ ಸರಿಯಾದ ಶಿಕ್ಷೆಗೆ ಒಳಪಡಿಸಬೇಕು ಎಂದರು. ನಮ್ಮ ಪಕ್ಷದ ಹೆಸರಿನಲ್ಲಿ ಯಾರಾದರೂ ಅಹಿತಕರ ಘಟನೆ ಸೇರಿದಂತೆ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಭಾಗಿಯಾಗಿರುವುದು ಕಂಡುಬಂದರೆ ಅಂತವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಜರುಗಿಸಲಾಗುವುದು ಎಂದು ತಿಳಿಸಿದರು. ಹಾಗೂ ಮುಂಬರುವ ಹಿಂದೂಗಳ ನೂತನ ವರ್ಷವಾದ ಯುಗಾದಿ ಹಬ್ಬವನ್ನು ಲಕ್ಷಾಂತರ ಜನರೊಂದಿಗೆ ಸಂಭ್ರಮ ಸಡಗರದಿಂದ ಆಚರಿಸುತ್ತೇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷರಾದ ದಿನೇಶ್ ಸೇರಿದಂತೆ ಪಕ್ಷದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ನೋಡಿ, ನಿಮ್ಗಳ ಮೇಲೆ ಒಬ್ರು ವಿಶ್ವಾಸ ಇಟ್ಕೊಂಡು ಹಿಂದೂ ಸಮಾಜದ ಹೆಣ್ಮಕ್ಳಾಗಿರ್ಲಿ ಅಥವಾ ಗೋವನ್ನಾಗಿರ್ಲಿ ಅಥವಾ ಮಕ್ಕಳಾಗ್ಲಿ ನಿಮ್ಮನ್ನ ನಂಬ್ಕೊಂಡು ಸಂಘಟನೆಗಾಗ್ಲಿ ಪಕ್ಷಕ್ಕಾಗ್ಲಿ ಕಳಿಸಿರ್ತಾರೆ. ಸೊ ನಿಮ್ಮ ಸ್ವಾರ್ಥ ಲಾಭಕ್ಕೋಸ್ಕರ ನೀವುಗಳನ್ನ ಮಾಡಬೇಡಿ. ನಿಮ್ಮ ಮನೆ ಬೆಳೆಸಬೇಕು ಅಂದ್ರೆ ನೀವು ದುಡೀರಿ. ದೇವರು ಎಲ್ರಿಗೂ ಶಕ್ತಿ ಕೊಟ್ಟಿದ್ದಾರೆ. ಅದನ್ನ ಬಿಟ್ಬಿಟ್ಟು ಹಿಂದುತ್ವದ ಹೆಸರು ಹೇಳ್ಕೊಂಡು ರೋಲ್ ಕಾಲ್ ಮಾಡೋದಾಗ್ಲಿ ಬೇರೆ ರೀತಿ ಚಳವಳಿಕೆ ಮಾಡೋದಾಗ್ಲಿ ಮಾಡಿದ್ರೆ ಇದನ್ನಂತೂ ನಾವಂತೂ ಸಹಿಸಲ್ಲ. ನೋಡಿ, ನಾವು ಅನ್ಯ ಧರ್ಮದವ್ರನ್ನ ಯಾವ ರೀತಿ ವಿರೋಧ ಮಾಡ್ತೀವಿ, ಯಾಕೆ ವಿರೋಧ ಮಾಡ್ತೀವಿ ಅಂತ ಹೇಳಿ ನಮ್ಮ ಧರ್ಮದ ಗೋವಾಗ್ಲಿ ಸ್ತ್ರೀ ಆಗ್ಲಿ ಧಾರ್ಮಿಕ ಪದ್ಧತಿಗಳನ್ನ ವಿರೋಧ ಮಾಡಿದ್ವಿ. ಇಲ್ಲಿಂದ ನಾನು ಇನ್ನೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ. ಇಲ್ಲಿಂದ ಅದು ಹಿಂದೂಗಳು ಹಿಂದುತ್ವದ ಹೆಸರು ಹೇಳ್ಕೊಂಡು ತಪ್ಪು ಮಾಡಿದ್ರೆ ಅದನ್ನು ಅಖಿಲ ಭಾರತ ಹಿಂದೂ ಮಹಾಸಭಾ ವಿರೋಧ ಮಾಡೋದು. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.